ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಸಾಗರ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸಾಗರ್ PK. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ಆಫ್ಟರ್ ಲಾಂಗ್ ಟೈಮ್ ಲಾಕ್ಡೌನ್ ರಿಲೀಸ್ ಆಗಿದೆ. ಇವತ್ತು ಗುಂಜೂರು ಲೇಕ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ, ಲಾಕ್ಡೌನ್ ರಿಲೀಸ್ ಆದ ತಕ್ಷಣ ಎಲ್ಲ 4 ವೀಲರ್ಸು 2 ವೀಲರ್ಸ್ ವೆಹಿಕಲ್ಸ್ಗಳೆಲ್ಲ ಆನ್ ರೋಡ್ಗೆ ಬಂದ್ಬಿಟ್ಟಿದೆ. ಫಸ್ಟೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಮ್ಗೆ ಎತ್ತಿದ ಕೈ. ನೋಡೋಣ, ಇವತ್ತು ಫಸ್ಟ್ ಡೇ ಅಲ್ವಾ, ಎಲ್ಲೆಲ್ಲಿ ಜಾಮ್ ಆಗಿರುತ್ತೆ, ಎಲ್ಲೆಲ್ಲಿ ಬ್ರಿಡ್ಜ್ ದಬಾಕೊಂಡಿರುತ್ತೆ, ಎಲ್ಲೆಲ್ಲಿ ಇವರು ರೋಡ್ನ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅಂತ. ಅಂತೂ ಇತ್ತು ಮಾರ್ತಳ್ಳಿ ಬಿಟ್ಟು ಕ್ರಾಸ್ ಆದೆ. ಇಲ್ಲಂತೂ ಇವಾಗ ನನ್ನ ಕಣ್ಣಿಗೆ ಕಾಣ್ತಿರೋ ಪ್ರಕಾರ ಎಲ್ಲ ಅಂಗಡಿಗಳು ಓಪನ್ ಆಗಿದೆ. ಬಟ್ ಏನೋ 5 o'clock ಅಷ್ಟೇ ಪರ್ಮಿಷನ್ ಅಂತ ಹೇಳ್ತಿದ್ದಾರೆ. ಆಫ್ಟರ್ ದಟ್ ಎಲ್ಲ ಕ್ಲೋಸ್ ಆಗಿ ನಮ್ಗಳಿಗೆ ಓಡಾಡೋಕ್ಕೆ ಎಷ್ಟೊತ್ತಿಗೆ ಪರ್ಮಿಷನ್ ಇದೆ ಅಂತ ಗೊತ್ತಿಲ್ಲ. ಒಂದು 6 ಆದ್ರೂ ಆರಾಮಾಗಿ ಮನೆಗೆ ರೀಚ್ ಆಗ್ಬೋದು. ಯಾಕೆಂದರೆ ಇಲ್ಲಿಂದ ಹೇಗೆ ಹೊಡಿತು ಅಂದ್ರೂ ನಾನು ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಒಂದು 2 hours ರೀಚ್ ಆಗ್ತೀವಿ. ಬರೋಕ್ಕೆ ಒಂದು 2 hours, 4 hours ಎಗ್ರೋಗುತ್ತೆ. ಇನ್ನು ಅಲ್ಲೊಂದು 1 hour, ಇನ್ನು ಕಾಫಿ ಟೀ ಊಟ ಗೀಟ ಮಾಡ್ಕೊಂಡೋಯ್ತು ಅಂದರೆ ಅಲ್ಲೊಂದು 1 hour. ಸೊ ಹೇಗಾದ್ರೂ ನಮಗೆ 6 hours ಬೇಕೇ ಬೇಕು. ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಅದಲ್ಲದೆ ನನಗೆ ಗೊತ್ತಿರೋ ಪ್ರಕಾರ BMTC ಇಲ್ಲ, ಸ್ವಲ್ಪ ಕಮ್ಮಿ ಇದೆ BMTC. ಇವಾಗ 50% ಮಾತ್ರ ವೆಹಿಕಲ್ಸ್ಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಸಾರಿ, ಕೇಳಿಸ್ತೈತಾ ನಿಂಗೆ? ಇಲ್ಲ, ಅದನ್ನೇ ಹೇಳ್ತಾ ಇರೋದು, ಸುಮ್ಮನಿರಾ. ಅದನ್ನು ನೋಡಿದ್ಮೇಲೆ ನೆನಪಾಗಿದ್ದು ನನಗೆ. ಸೊ 50% ವೆಹಿಕಲ್ಸಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. BMTC ಬಸ್ಸಸ್ಗಳು ಇಲ್ಲದೇ ಇದ್ದರೆ ಬೆಂಗಳೂರಲ್ಲಿ 50% ಟ್ರಾಫಿಕ್ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ. ಏಕೆಂದರೆ ಅವರು ಎಲ್ಲಂದ್ರೆ ಅಲ್ಲಲ್ಲಿ ಸ್ಟಾಪ್ಸ್ಗಳಾಗ್ತಾ ಇರ್ತಾರೆ. ಪ್ಯಾಸೆಂಜರ್ ಹತ್ತೋದು ಇಳಿಯೋದು ಮಾಡಿ 1 ಕಿಲೋಮೀಟ್ರ್ 2 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಹಾಕೋದಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಹೊಸ ಪಾತ್ಗಳಿವೆಲ್ಲ. ಸೊ ಈ ರೀತಿ ಪೋಲ್ಗಳು ಎಲ್ಲೆಲ್ಲಿ ಕಾಣುತ್ತೆ ಅದೆಲ್ಲ BMTC ಪಾತು. ಸೊ ನಾವು ಅಲ್ಲಿ ಹೋದರೆ ನಮಗೂ ಹಿಡ್ಕೊಂಡು ಫೈನ್ ಹಾಕ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಕೆಲವೊಂದು ಬಸ್ಗಳು ಮಾತ್ರ ನಮ್ಮ ಪಾತಲ್ಲಿ ಬರುತ್ತೆ, ಅದನ್ನು ಯಾರೂ ಕೇಳಲ್ಲ. ಬಟ್ ನಾವು ಅದಕ್ಕೆ ಹೋದರೆ ಅಲ್ಲಿ ಹಿಡ್ಕೊಂಡು ಫೈನ್ ಹಾಕ್ತಾರೆ. ಒಟ್ಟೇನು ಕರ್ನಾಟಕ ಗೌರ್ಮೆಂಟ್ ಯಾರು? ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಫಸ್ಟ್ ಡೇ ಅಲ್ವಾ, ಓಪನಿಂಗ್ ಲಾಕ್ಡೌನು, ಅದಕ್ಕೆ. ಬಟ್ ಕಾಣ್ತಿರೋ ಪ್ರಕಾರ ವೆಹಿಕಲ್ಸೇ ಕಾಣ್ತಾ ಇಲ್ಲ. ಒಂದು ಸ್ವಲ್ಪ ಕಾಣ್ತಿದೆ, ಒಂದು ಸ್ವಲ್ಪ ಕಾಣ್ತಿಲ್ಲ. ನಿಯರ್ಲಿ ಬ್ಯಾಂಗ್ಳೂರಲ್ಲಿ ಏನು ವೆಹಿಕಲ್ಸ್ ರನ್ ಆಗುತ್ತೆ ಅದರಲ್ಲಿ ಒಂದು 20% ಮಾತ್ರ ಕಾಣ್ತಿದೆ ಅಷ್ಟೇ. ಇನ್ನು 80% ವೆಹಿಕಲ್ಸ್ ಮಿಸ್ಸಿಂಗ್. ಅದರಲ್ಲಿ 10% ಈ ಸ್ವಿಗ್ಗಿ ಝೊಮ್ಯಾಟೊ ಅವ್ರದ್ದೇ ಇದೆ. ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತೀವಪ್ಪ. ಇವರು 50 ಅಂಶಗಳು ಹಾಕೊಂಡು ಹಿಂಗೆಲ್ಲ ಸರ್ಕಸ್ ಮಾಡಿಸ್ತಾರೆ. ಎಲ್ಲಿತ್ತು ಜನಗಳೆಲ್ಲ? ಏಕ್ದಮ್ ಬೆಂಗಳೂರಲ್ಲಿಲ್ಲ ವೆಹಿಕಲ್ಗಳೆಲ್ಲ ಬಂದ್ಬಿಟ್ಟಿದೆ. ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಈ ರೋಡನ್ನೇ ನಮಗೆ ಅಪ್ ಟು ಕೋಲಾರ ತನಕ ರೀಚ್ ಆಗುತ್ತೆ. ಕೋಲಾರ ರೂಟ್ ಅಂತೀವಿ ನಾವು ಇದನ್ನ. ಬಟ್ ರೀಚ್ ಆಗೋದು ಹೈದರಾಬಾದ್ ತನಕ ಹೋಗುತ್ತೆ. ಬಟ್ ನಾವು ಹೋಗಿರೋದು ಈ ರೂಟಲ್ಲಿ ಅಪ್ ಟು ಕೋಲಾರ ತನಕ ಅಷ್ಟೇ. ಅದ್ರ ಮುಂದೆ ಎಲ್ಲ ಹೋಗುತ್ತೆ ಅಂತ ಏನೂ ಗೊತ್ತಿಲ್ಲ ಇನ್ನು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏಕೆಂದರೆ ಇದುವರೆಗೂ ನಾನು ಯಾವುದೇ ಕಂಟೆಂಟ್ ಮಾಡ್ತಿದ್ರು ಅದಕ್ಕೆ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ. ಇದೂ ಇಷ್ಟ ಆಯಿತು ಅಂದರೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಬಟ್ ಅದು ನನಗೆ ಗೊತ್ತಾಗಬೇಕು ಅಂದರೆ ನೀವು ಲೈಕ್ ಮಾಡಿದ್ರೇ ನನಗೆ ಗೊತ್ತಾಗುತ್ತೆ. ಟ್ರಾಫಿಕ್ ಇಲ್ಲ ಅಂತ ಇದೆ ನಮ್ಮ ಪಾತಲ್ಲಿ. ನೋಡಿ ಆ ಕಡೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಮೋಸ್ಟ್ಲಿ ಎಲ್ಲೋ ಕೆಳಗಡೆ BMTC ಅಡ್ಡ ಹಾಕಿರುತ್ತೆ, ಇಲ್ಲ ಕೆಟ್ಟು ನಿಂತಿರುತ್ತೆ. ಯಪ್ಪ ಬಚಾವು, ನಮ್ಮ ಪಾತಲ್ಲಿ ಏನೂ ಆ ಥರ ಟ್ರಾಫಿಕ್ ಇಲ್ಲ. ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಅಂದರೆ. ನಾನು ಹೇಳ್ತಾ ಇರೋದು ಇಲ್ಲೊಂದೇ ಅಂತಲ್ಲ, ಪ್ರತಿ ಸಿಗ್ನಲ್ ಹತ್ರ ನಿಮಗೆ ಇಷ್ಟೇ ಟ್ರಾಫಿಕ್ ಸಿಗುತ್ತೆ ರೆಗ್ಯುಲರ್ ಆಗಿ. ಒಂದು 50% ಯಾವುದೇ ಸಿಗ್ನಲ್ ಹತ್ರ ಹೋದ್ರೂ ನಿಮಗೆ ಇಷ್ಟೇ ಟ್ರಾಫಿಕ್ ಸಿಕ್ಕೇ ಸಿಗುತ್ತೆ. ಸೊ ಅದು ಬೆಂಗಳೂರು.
ನನಗೆ ಗೊತ್ತು ಈ ವಿಡಿಯೋ ನೋಡ್ತಾ ಇರೋರಲ್ಲಿ ತುಂಬ ಜನ ಬೆಂಗಳೂರಲ್ಲೂ ಇದ್ದೀರಾ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗಿರುತ್ತೆ ಅಂತ. ಬಟ್ ಏನು ಮಾಡೋದು, ಟ್ರಾಫಿಕ್ ಅಂತ ನೆನೆಸ್ಕೊತು ಅಂದರೆ ಮನೆ ಒಳಗೆ ಕೂತ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ಸೊ ಬರಲೇಬೇಕು ಆನ್ ರೋಡ್ಗೆ. ಯಾಕೋ ನಮ್ಮ ಪಾತಲ್ಲೂ ಟ್ರಾಫಿಕ್ ಇರೋ ಥರ ಕಾಣ್ತಾ ಇದೆ. ಫ್ರೆಂಡ್ಸ್ ಬಂದಿದೆ ಒಟ್ಟಿನಲ್ಲಿ ಟೋಟಲ್ ಆಗಿ ಬ್ಯಾಂಗ್ಳೂರಲ್ಲಿರೋ ವೆಹಿಕಲ್ಸ್ಗಳೆಲ್ಲ ರೋಡ್ ಇಳಿದಿದೆ. ಇನ್ನು 4 ದಿನ ಎಲ್ಲ ಹಿಂಗೆ ರೊಚ್ಗೆದಿರ್ತಾರೆ, ಅದಾದಮೇಲೆ ಸೈಲೆಂಟ್ ಆಗ್ತಾರೆ. ಏನು ಮಾಡೋದು, 2 ತಿಂಗಳು ಎಫೆಕ್ಟ್ ಅಲ್ವಾ. ರೋಡಿಗೆ ಬರದೇ ಇರೋ ರೀತಿ ಲಾಕ್ಡೌನ್ ಅನ್ನೋ ಹೆಸರಲ್ಲಿ ಎಲ್ಲರನ್ನೂ ಮನೆಯೊಳಗೆ ಕೂರಿಸಿದ್ರು. ಸೊ ಇವತ್ತು ಲಾಕ್ಡೌನ್ ಓಪನ್ ಆಯಿತು, ಎಲ್ಲ ವೆಹಿಕಲ್ಲು ಆನ್ ರೋಡಿಗೆ ಬಂತು. ಹೆಬ್ಬಾಳು ಸ್ಟ್ರೈಟ್, ಹೈದರಾಬಾದ್ ತುಮಕೂರು ಸ್ಟ್ರೈಟ್. ಸೊ ಓವರ್ ಸ್ಪೀಡ್ ಹಾಕೋತಿದ್ದಾರೆ ಅಲ್ಲಿ. ಸೊ ಅದಕ್ಕೆ ಸಡನ್ನಾಗಿ ಬ್ರೇಕ್ ಹೊಡೆದೆ. ಇಲ್ಲ ಅಂದಿದ್ರೆ ತಿರ್ಗಾ ನಿಲ್ಲಿಸ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ತೋರಿಸಿ ಒಂದು 500-1000 ಕಿತ್ತಿ ಕಳಿಸುವ. ಎಲ್ಲೂ ಟ್ರಾಫಿಕಲ್ಲಿ ಜಾಮ್ ಆಗಿ ತಗಲಾಕೊಂಡಿರಲಿಲ್ಲ ಅಂತ ಅಂದ್ಕೊಂಡೆ. ಫೈನಲಾಗಿ ಇದೆಲ್ಲೋ ಒಂದು ತಗಲಾಕೊಂಡಿದ್ದೀನಿ. ಸೊ ಫೈನಲಿ ಯಲಹಂಕ ರೀಚ್ ಆದವು. ಸೊ ಇಲ್ಲಿಂದ ಡಿವಿಷನ್ ತೊಗೊಂಡು ಇಲ್ಲಿ ಮುಂದೆ ಹೋಗಬೇಕು. ಬಟ್ ಏನು ಮಾಡೋದು, ಅದೇ ಪೊಲೀಸರಲ್ಲಿ ಬೇಟೆ ಆಡ್ತಾ ಇದ್ದಾರೆ. ಸೊ ನಮ್ಮ ಡೆಸ್ಟಿನೇಷನ್ಗೆ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಮುಂದೆ ದೊಡ್ಡಬಳ್ಳಾಪುರ ಅಂತ ಇದೆ. ಸೊ ಅದನ್ನು ಬಿಟ್ಟು ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ನೋಡೋಣ, ಟೈಮ್ ಆಲ್ರೆಡಿ 1:10 ಆಯಿತು. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಕ್ಯಾಂಟೀನ್ ಮಾತ್ರ ಫುಲ್ಲು ರಶ್ ಇದೆ. ನಮ್ಮದು ಇನ್ನೂ ಊಟ ಕೂಡ ಆಗಿಲ್ಲ. ನೋಡ್ತೀನಿ ಮುಂದೆ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಒಂದು ಬ್ರೇಕ್ ಹಾಕಿ ಊಟ ಗೀಟ ಮುಗಿಸ್ಕೊಂಡು ಹೊರಡಬೇಕು. ಅಪ್ಪ ಎಷ್ಟು ಹಂಸ ಆಗ್ತಾರೆ ಗುರು. ನೆಮ್ಮದಿಯಾಗಿ ಒಂದು ಓಕೆ, 2 ಮ್ಯಾನೇಜಬಲ್ಲು. ಇವರು 3-4 ಆಗ್ತಾವೆ ಅಂದರೆ ಹೆಂಗೆ ನಾವು ರೈಡ್ ಮಾಡೋದು ಈ ಹಂಪ್ಸ್ಗಳಲ್ಲಿ. ಬ್ಯಾಂಗ್ಳೂರಿಂದ ಈ ಒಂದು 60 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಬಟ್ ಅದಕ್ಕೇ ಫುಲ್ಲು ಟಯರ್ಡ್ ಅಂದ್ಕೊಳ್ಳಿ. ಆಫ್ಟರ್ ಲಾಂಗ್ ಟೈಮ್ ರೈಡ್ ಮಾಡ್ತಾ ಇದ್ದೀವಲ್ವಾ. 2 ಮಂತ್ಸ್ ಸುಮ್ಮನೆ ಮನೇಲಿ ಕೂತಿದ್ವು. ಸೊ ಅದ್ರ ಎಫೆಕ್ಟು. ಅಂತೂ ಇಂತೂ ದೊಡ್ಡಬಳ್ಳಾಪುರ ಟೌನ್ಗಂತೂ ರೀಚ್ ಆದೋ. ಸೊ ಇಲ್ಲಿಂದ ಎಕ್ಸಾಕ್ಟ್ ಒಂದು 20 ಕಿಲೋಮೀಟರ್ ಇದೆ. ಇನ್ನೊಂದು 20 ಮಿನಿಟ್ಸಲ್ಲಿ ಹೇಗಾರು ಮಾಡಿ ಹೊಡಿಬೇಕು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟು ನೋಡೋಣ. ಅದು ನನಗೆ ಈ ಪ್ಲೇಸ್ ಬಗ್ಗೆ ಹೇಳಿದ್ದು ನನ್ನ ಫ್ರೆಂಡು. ಮೀನ್ಸ್ ಕೇಳ್ತಾ ಇದ್ದೆ ಸಿಟಿ ಒಳಗಡೆ ಒಂದು 50 ಕಿಲೋಮೀಟರ್ ರೇಡಿಯಸಲ್ಲಿ ಯಾವ್ದಾದ್ರು ಪ್ಲೇಸಸ್ ಇದೆಯಾ ಅಂತ. ಸೊ ಅವಾಗ ಇದನ್ನು ಸಜೆಸ್ಟ್ ಮಾಡ್ದೆ. ಬಟ್ 80 ಅಂತ ಹೇಳಿದೆ, 80 ಕಿಲೋಮೀಟರ್ ಆಗುತ್ತೆ ಅಂತ. ಬಟ್ ಇನ್ನೇನು ಮಾಡಲಿ, ಸಿಟಿ ಒಳಗಡೆ ಇರೋ ಒಂದು ಮ್ಯಾಕ್ಸಿಮಮ್ 60% ಆದರೂ ಆಲ್ರೆಡಿ ಎಲ್ಲ ನೋಡಿದ್ದೀವಿ. ಸೊ ಈ ರೂಟ್ಗಂತೂ ನಾವು ಯಾವತ್ತೂ ಬಂದಿರಲಿಲ್ಲ. ಸೊ ಬಂದು ಒಂದು ನೋಡೋಣ ಹೇಗಿರುತ್ತೆ ಅಂದ್ಕೊಂಡು ಬಂದಿದ್ದೀವಿ. ಬಟ್ ಗಾಡಿಗಳು ಮಾತ್ರ ಅವಾಗೆಲ್ಲ ಸಡನ್ನಾಗಿ ಬರ್ತಾಯಿದ್ದಾರೆ. ಗೊತ್ತಲ್ವ ನಿಮಗೇನೆ ವಿಲೇಜ್ ಸೈಡ್ಸ್ಗಳಲ್ಲಿ ಹೇಗೆ ಹೊಡಿತಾರೆ ಅಂತ. ಸೊ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗ್ಬೇಕಷ್ಟೆ. ಇಲ್ಲಿಂದ ಹೆಂಗೆ, ಐ ಥಿಂಕ್ ಸ್ಟ್ರೈಟೇ ಅನ್ಕೋತೀನಿ. ನಮಗೂ ರೂಟ್ ಸರಿಯಾಗಿ ಗೊತ್ತಿಲ್ಲ. ಸೊ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಓಪನ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಯಾಕೆಂದರೆ ಲಾಕ್ಡೌನ್ ಇವತ್ತೇ ಅಲ್ವ ಓಪನ್ ಆಗಿರೋದು. ಓಪನ್ ಆಗಲಿ ಟೈಮಿಂಗ್ಸ್ ಆಗಲಿ ಏನೂ ಗೊತ್ತಿಲ್ಲ ನಮಗೆ. ಏನು ಟೈಮ್ ಓಪನ್ ಆಗುತ್ತೆ, ಓಪನ್ ಇರುತ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಲೈಟಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಏನೋ 20 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋದರೆ ಗೊತ್ತಾಗುತ್ತೆ ಏನೋ ಒಂದು ಓಪನ್ ಇದೆಯಾ ಏನು ಕತೆ ಅಂತ. ಓಪನ್ ಇದ್ದರೆ ಸರಿ, ಓಪನ್ ಇಲ್ಲ ಅಂತ ಹೇಳ್ತು ಅಂದರೆ ಫುಲ್ಲು ಅಪ್ಸೆಟ್ ಆಗುತ್ತೆ. ಇವತ್ತು ಕಷ್ಟಪಟ್ಟು ಅಲ್ಲಿಂದ ಬಂದಿದ್ದೀವಲ್ವ. ಅಂತೂ ಇಂತೂ ಇಷ್ಟೊತ್ತು ರೈಡ್ ಬಂದಿದ್ದಕ್ಕೆ ಇನ್ನೊಂದು 5 ಮಿನಿಟ್ಸ್ ಡೆಸ್ಟಿನೇಷನ್ ರೀಚ್ ಹೋಗ್ತೀವಿ. ಹಾಯ್ ವಾಟ್ ಏನು ಮನೆ ಇದು, ಫುಲ್ಲು ಹಿಲ್ ಸೆಕ್ಷನ್ನೇ ಕಾಣ್ತಾ ಇದೆ. ನಾವು ಈ ಪಾತೆ ಬಂದಿಲ್ವಲ್ಲ ಹೇಳು. ಇಲ್ಲಿ ನೋಡು ಕೋತಿ ಮರಿಗಳು. ಲೈ ಶಿಷ್ಯ ಇಲ್ಲೆಲ್ಲ ಮಾಡ್ತಿದ್ಯಾ?
ನಾವು ಈ ರೂಟ್ಗೆ ಬಂದಿಲ್ವಲ್ಲ ಹೇಳು. ಹಾಂ, ಅದೆಲ್ಲ ಈ ರೂಟ್ಗೆ ಬಂದಿಲ್ವಲ್ಲ ನಾವು ಅಂತ ಹೇಳಿದ್ದು ಅಲ್ಲೂ. ಯಾವನೇ ಇವತ್ತು ಈಗಲೂ ಬೇಡ, ಯೂಟರ್ನ್ ಹಾಕ್ಬೇಡ. ಈಗಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು. ಅಲ್ಲ ಮನೆ, ಈ ಥರ ಯಾವ್ದಾದ್ರು ಹಿಲ್ಸ್ ವಿಲೇಜ್ ಸೈಡ್ಸಿಗೆ ಬಂದುಬಿಟ್ರೆ ಒಂದೊಳ್ಳೆ ಕೂಲ್ ವೆದರು, ಝೀರೋ ಟ್ರಾಫಿಕ್ಕು. ಆ ಬೆಂಗಳೂರಲ್ಲಿ ಆ ಟ್ರಾಫಿಕ್ಗಳ ಮಧ್ಯ ತಗ್ಲಾಕೊಂಡು ಅವನ ಅಜ್ಜಿ ಸಾಯಬೇಕು. ಸರಿ ಬೇಡಿ. ನೋಡಿಲಿ ಮೆಶ್ ನೋಡು ಹೆಂಗೆ ಹಾಕಿದ್ದಾರೆ, ಕಲ್ಲುದ್ರೋಗುತ್ತೆ ಅಂತ. ಅದೇ ಹೇಳ್ತಾ ಇರೋದು. ಜಲ್ಲಿ ಹಾಕಿ ಮೆಶ್ ಹಾಕಿ ಮೆತ್ತಿದ್ದಾರೆ. ತಿರ್ಗಾ ಸಿಮೆಂಟಲ್ಲಿ ಪ್ಯಾಕ್ ಮಾಡ್ತಾರೆ ಅದನ್ನ. ನೋಡು ಕಂಪ್ಲೀಟ್ ಹಿಲ್ಸೇ ಕಾಣ್ತಾ ಇರೋದು. ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ. ವೆಹಿಕಲ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊ, ಮುಂದೆ ಏನೋ ಬಗ್ನಿಗೂಟ ಕಾದೈತೆ ಅಂತ ಅರ್ಥ. ವೆಹಿಕಲ್ ಇಲ್ಲ ಅಂದ್ರೆ ಮುಂದೆ ಏನೋ ಬಗ್ನಿಗೂಟ ಕಾದೈತೆ ಅಂತ ಅರ್ಥ. ಫೈನಲಿ ಗುಂಜೂರು ವಿ ರೀಚ್ಡ್. ಬಟ್ ಈಗ ಲೇಕಿಗೆ ಹೇಗೆ ಹೋಗೋದು? ಒಂದೇ ಅದನ್ನೇ ನೋಡಬೇಕು. ರೈಟ್ ಸೈಡ್ ಲೇಕ್ ಬರುತ್ತೆ ಒಟ್ಟಿನಲ್ಲಿ, ಅದು ಗೊತ್ತು. ಶಿಸ್ತಾಗಿ ಹಿಂಗೆ ಒಂದು ರೋಡ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಹತ್ಕೋಗೋಕ್ಕೆ. ನಾನು ಹತ್ತಿಸ್ತೀನಿ, 10 ಜನ ಹಚ್ಬಿಡ್ಬೋದು. ಇಳಿಬೇಕಾರನೆಲ್ಲ ಪೊಗು ಅಂತ ಇರ್ತದೆ, ಎಲ್ಲಿ ಗಾಡಿ ಬ್ರೇಕ್ ಡೌನ್ ಆಗುತ್ತೋ ಅಂತ. ಈ ನಮ್ಮ 2 ವೀಲರ್ಸ್ಗಳಿಗೆ ಇದೊಂದೇ ಅಡ್ವಾಂಟೇಜ್ ಅನ್ಕೋ. ಆಲ್ ಓವರ್ ಇಂಡಿಯಾ ಯಾವುದೇ ಟೋಲ್ ಬೂತ್ಗೆ ಹೋಗು, ಟೋಲ್ ಕಟ್ಟಂಗೆ ಇಲ್ಲ. ಎಲ್ಲೋ 1% ಅಷ್ಟೇ ಟೋಲ್ಸ್ಗಳು ಕಟ್ಟಿಸ್ಕೊಳ್ಳೋದು. ಹಾಕೋ, ಇರಲಿ, ಅವಶ್ಯಕತೆ ಇಲ್ಲ. ಬಟ್ ನಿನ್ನ ಕಂಫರ್ಟಬಲ್. ಏನು 2 ಕಿಲೋಮೀಟರ್ ಅಷ್ಟೇ. ಟೋಲ್ ಇಲ್ಲೆಲ್ಲ ಇರಲ್ಲ ಮನೆ. ಇವಾಗ ಮಾಡಿರೋದು ಟೋಲ್ ಅನ್ಕೋತೀನಿ. ನೋಡು ಎಲ್ಲ ಟೋಲ್ಸ್ ಎಲ್ಲ ಹೆಂಗೆ ಖಾಲಿ ಹೊಡಿತೈತೆ. 1 2 ಅಷ್ಟೇ. ಪಾಪ ಈ ಥರ ವೆಹಿಕಲ್ ಓಡ್ತು ಅಂದರೆ ಟೋಲನ್ನು ಮುಚ್ಕೋಬೇಕಾಗತ್ತೆ. ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗಳಿಗೂ ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಅವ್ನಿಗೆ ಮಾಡೋ ಕಲೆಕ್ಷನಲ್ಲಿ. ಆದರೂ ಈ ಕಾರ್ದು ಬ್ಯಾಕ್ ಲೈಟ್ ನೋಡು ಹೆಂಗೆ ಜಿಂಗಿ ಚೆಕ್ ಮಾಡೋಣ. ಹೌದಾ? ಅಲ್ವಾ ಕರೆಕ್ಟು. ಅಂದರೆ ಇದೆಲ್ಲ ಇರಲೇಬೇಕು ಬಾ. ಮಂಡಿ ಮೂಲ ಗಾಡಿ ಇರಬೇಕಿದು. ಅಲ್ಲಿ ಲೇಕು ಇದೆಲ್ಲ ಐ ಥಿಂಕ್ ಇಲ್ಲ. ಮುಂದೆ ಒಡಲ್ ಇದೆ ಲೈಕು, ಇಲ್ಲಿ ಮುಂದೆ ಕನೆಕ್ಟ್ ಆಗುತ್ತೆ. ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗಿದೆ.
ಬಟ್ ಏನು ಮಾಡೋದು, ಹೆವಿ ಬಿಸಿಲು. ಬಾ ಅದಕ್ಕೆ ನಾವೊಂದು ಆಲ್ಟರ್ನೇಟಿವ್ ನೋಡೋಣ. ಇಲ್ಲ ಮನೆ ಗಾಡಿ ರೇಸ್ ಆಗೋಯ್ತು ಇದಕ್ಕೆ. ರೋಡ್ ಮಾತ್ರ ಕೂಳೆ ಐತೆ. ನಿನ್ನ ಗಾಡಿ ಒಂದು ಸ್ವಲ್ಪ ಬ್ರೇಕ್ ಹೊಡಿದ್ರು ಮೊಪೆಡ್ಗಳೆಲ್ಲ ಸ್ಕಿಡ್ ಹೋಗುತ್ತೆ. ಇದೊಂಥರ ಹೊಗೆನಕಲ್ ಫಾಲ್ಸ್ ಥರ ಇದೆ, ಬಟ್ ಹೊಗೆನಕಲ್ ಫಾಲ್ಸ್ ಇನ್ನೂ ದೊಡ್ಡದು ಅಷ್ಟೇ. ಬಾ ನೆಕ್ಸ್ಟ್ ಯಾವುದು? ಅಂತೂ ಇಂತೂ ಪ್ಲೇಸ್ ಮಾತ್ರ ಓಕೆ, ಬಟ್ ನೀರು ತುಂಬ ಕಮ್ಮಿ ಇದೆ. ಬಟ್ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಆ ಬ್ಯಾಂಗ್ಳೂರಲ್ಲಿ ಯಾವಾಗಲೂ ಟ್ರಾಫಿಕ್ಗಳ ಮಧ್ಯೆ ತಗಲಾಕೊಂಡು ಆ ಹಾರನ್ ಸೌಂಡ್ಸು, ಆ ಪೊಲ್ಯೂಷನ್ ಏರು. ಸೊ ಈ ಥರ ಯಾವ್ದಾರು ಒಂದು ಲೇಕ್ ಹತ್ರ ಬಂದು ಕುತ್ಕೊಂಡಾಗ ಒಂದೊಳ್ಳೆ ರಿಲೀಫ್ ಫೀಲ್ ಬರುತ್ತೆ. ಸಾಕು ಇಷ್ಟು. ರೋಡ್ ನೋಡಿ ಹೆಂಗೈತೆ. ಶಿಶಾ ಜಾಗ ಬಿಡು ಶಿಶಾ. ಬಂದ್ಬಿಟ್ಟು ಫೈನಲಿ ಎಕ್ಸಿಟೆಡ್. ಸೊ ಇವಾಗ ಟೈಮ್ ಬಂದು 3:30 ಆಯಿತು. ಇನ್ನು 4:30 5:30 ಎಷ್ಟಲ್ಲಿ ನಾನು ರೀಚ್ ಆಗಬೇಕು ಬ್ಯಾಂಗ್ಳೂರಿಗೆ. ಏನೋ ಬ್ಯಾಂಗ್ಳೂರಲ್ಲಿ ಪರ್ಮಿಷನ್ ಇರೋದು ನೋಡಿದ್ರೆ 5 o'clock ಅಷ್ಟೇ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋದರೆ ಗೊತ್ತಾಗುತ್ತೆ ಇವತ್ತು ಹೇಗೆ ಅಂತ. ಫಸ್ಟ್ ಡೇ ಅಲ್ವಾ, ಫ್ರೆಶ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇಲ್ಲೊಂದು ಟೋಲ್ ಇದೆ, ಬಟ್ ಇದು ಎಲ್ಲಿಗೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಸೊ ಬಿಟ್ಟಾಕಿ ನಮ್ಮ ಬೈಕರ್ಸ್ಗಳಿಗೆ ಯಾಕೆ ಟೋಲ್ಗಳು ಚಿಂತೆ. ಪಾಪ ಕಾರಲ್ಲಿ ಹೋಗೋರು ಯೋಚನೆ ಮಾಡ್ಬೇಕಷ್ಟೇ. ಸೊ ಫಸ್ಟ್ ಈಗ ಹೋಗಲ್ಲಿ ಟೀ ಅಂಗಡಿ ಕಾಣ್ದೈತೆ, ಅಲ್ಲೋ ಒಂದು ಬ್ರೇಕ್ ಹಾಕತ್ತೀನಿ. ಆಮೇಲೆ ಅಲ್ಲಿಂದ ರೈಟ್ ಸ್ಟಾರ್ಟ್ ಆಗುತ್ತೆ. ಕುತ್ಕೊಳ್ಳೋಕೆ ಜಾಗ ಇದ್ದರೆ ಮಾತ್ರ ಬ್ರೇಕು, ಇಲ್ಲ ಅಂದರೆ ಬ್ರೇಕು ಇಲ್ಲ, ಟೀನೂ ಇಲ್ಲ ನೋ. ಸೊ ಈಗ ರಿಟರ್ನ್ ಟು ಬ್ಯಾಂಗ್ಳೂರ್ ಹೊರಡ್ತಾ ಇದ್ದೀವಿ. ಬಟ್ ಪ್ಲ್ಯಾನಲ್ಲಿ ಒಂದು ಸಣ್ಣ ಚೇಂಜಸ್ಸು. ಅದೇನು ಅಂದರೆ, ನಾವು ಬ್ಯಾಂಗ್ಳೂರಿಂದ ಯಲಹಂಕ ಬಂದು ಯಲಹಂಕದಿಂದ ದೊಡ್ಡಬಳ್ಳಾಪುರ ರೂಟಿಗೆ ಬಂದಿದ್ದು. ಬಟ್ ಈಗ ಡೈರೆಕ್ಟ್ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಯಲಹಂಕಕ್ಕೆ ಹೋಗ್ತೀವಿ. ದೇವನಹಳ್ಳಿ ಒಂದು ಎಕ್ಸ್ಟ್ರಾ ಪ್ಲೇಸ್ ಆಗುತ್ತೆ, ಯಾಕೆಂದರೆ ಅಲ್ಲಿ ಏರ್ಪೋರ್ಟ್ ಇರುತ್ತೆ, ಹೋಗ್ಬೇಕಾದ್ರೆ ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ಅಷ್ಟೆ. ಅದು ಹೈವೇನೂ ಚೆನ್ನಾಗಿದೆ. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀವಿ. ನೋಡೋಣ ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ. ಈಗ ಆಲ್ರೆಡಿ ಟೈಮ್ 4 ಆಯಿತು. ಇಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ L&T. ಓಕೆ, JCB ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು. ಹೌದು, JCB L&Tದಲ್ಲ, L&Tದು JCB ಐತೆ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? JCB ಇಟ್ ಮೀನ್ಸ್ ಒಂದು ಸ್ಕೂಟರ್ ಥರ ಒಂದು ವೆಹಿಕಲ್. ಅದನ್ನು ಎಷ್ಟೊಂದು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು L&Tನೂ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಷ್ಟೇ. ಅವನ್ನೆಲ್ಲ ಬೇರೆ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಕಂಪ್ನಿ. ಈಗ ಬೈಕಲ್ಲಿ ಹೋಂಡಾ, TVS ಇದೆ. ಕಾರು ಕಾಂಡಲ್ಲಿ ಹೋಂಡಾಯಿ, ಮಾರುತಿ, ಆಳುಮುಳು ಇದೆ, ಸುಜುಕಿ ಎಲ್ಲ ಇದೆ. ಸೊ ಹಾಗೆ ಏನು ಗಾಳಿ ಗುರು ಇದು. ವೆದರ್ ಮಾತ್ರ ತುಂಬ ಬಿಸಿಲಿದೆ. ಒಂದು ಸ್ವಲ್ಪ ವೆದರ್ ಬಿಸಿಲು ಕಮ್ಮಿ ಇತ್ತು ಅಂದಿದ್ರೆ ಚೆನ್ನಾಗಿರ್ತಿತ್ತು ರೈಡಿಂಗ್ ಮಾಡೋಕ್ಕೆ. ಬಟ್ ಸಮ್ಮರು ಕಳೀತು. ಬಟ್ ಮಳೆಗಾಲ ಅಂತ ಹೇಳ್ತೀವಿ, ಮಳೆನೇ ಬಂದಿದ್ದು ನೋಡಿದ. ಯಾವುದೋ ಒಂದು 2 ದಿನ ಮಳೆ ಬಂದು ಆಮೇಲೆ ಸೈಲೆಂಟ್ ಆಗೋಯ್ತು. ಅದನ್ನು
ವಿಡಿಯೋ ಎಷ್ಟು ಲೆಂತ್ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡ್ತೀನಿ, ಮ್ಯಾಕ್ಸಿಮಮ್ ಕಟ್ ಆಫ್ ಮಾಡಿ ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೋಡಲ್ಲಿ ಮಾತ್ರ ಎಲ್ಲರೂ ಹೆವಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾವ್ರೆ ಅಂದ್ಕೊಳ್ಳಿ. ಅವ್ನು ಯಾರೋ ಇವಾಗ ಓಮಿನಿ ಅವನು ಎದೆ ಮೇಲೆ ಬಂದ್ಬಿಟ್ಟಿದ್ದ. ಲಾರಿಯವರು, ಬೈಕವರು ಎಲ್ಲ ಚಚ್ತಾವ್ರೆ ಖಾಲಿ ರೋಡ್ ಸಿಗುತ್ತಲ್ವ. ಪಾಪ ಅವ್ರಿಗೂ ಬೇಸತ್ತೋಗಿರುತ್ತೆ ಟ್ರಾಫಿಕಲ್ಲಿ ಓಡಿಸಿ ಖಾಲಿ ರೋಡ್ ಸಿಕ್ಕರು ಸಾಕು ಚಚ್ಕೊ ಹೋಯ್ತಾ ಇರ್ತಾರೆ. ಏನಿಲ್ಲ, ಇದು ವೈಟ್ ಕಲರ್ ಅದು ಗೌರ್ಮೆಂಟ್ ಆಫೀಸ್ ಇದ್ದಂಗೆ ಐತೆ. ಮೇಲ್ಗಡೆ ಲಾಂಛನ ಬೇರೆ ಐತೆ, 4 ಸಿಂಹ. ಐ ಥಿಂಕ್ ಸೊ. ಗೌರ್ಮೆಂಟ್ ಸ್ಕೂಲ್ ಏನೋ ಇರುತ್ತೆ, ಪೊಲೀಸ್ದು ಸ್ಕೂಲ್ ಇರುತ್ತಲ್ಲ, ಹೋಗೋಣ ನೋಡಿ. ಇನ್ನೇನದು ಏನಿದೆ ಅಲ್ಲಿ? ಯಾರಲ್ಲ ನಮ್ಮ ಮೆಂಟ್ಲು ಯಪ್ಪ. DC ಆಫೀಸ್ಗೆ ಅದನ್ನೇ ಹೇಳ್ತಾ ಇರೋದು. DC ಆಫೀಸ್ಗೆ ಈ ಲೆವೆಲ್ಗೆ ನಮ್ಮ ಮೈಸೂರಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ ಗುರು. ನಮ್ಮ ಮೈಸೂರಲ್ಲಿ ಲ್ಯಾಂಡ್ ಇದೆ, ಹಳೆ ರಾಜರು ಕಾಲ ಬಿಲ್ಡಿಂಗ್ ಅದು, ಲೂಸು ಲ್ಯಾಂಡ್ಗಳು ಮಾತ್ರ ಬಿಟ್ಟಿದ್ದಾನೆ. ಬಟ್ ಬಿಲ್ಡಿಂಗ್ಗಳು ಮಾತ್ರ ಏನು ಇನಾಗ್ರೇಷನ್ ಮಾಡಿಲ್ಲ. ಅವಳೆ ಹಳೇ ಕಾಲದ ಬೂತ್ ಬಂಗ್ಲೆ ಇದ್ದಂಗೆ ಐತದು. ಸೊ ಫೈನಲಿ ರಿಟರ್ನ್ ಬರ್ತಾ ಸಿಟಿ ಸೆಂಟ್ರ್ ರೀಚ್ ಆದೋ. ಹೆವಿ ಟ್ರಾಫಿಕ್ ಇದೆ. ಆಫ್ಟರ್ ಲಾಂಗ್ ಟೈಮ್ ಲಾಕ್ಡೌನ್ ರಿಲೀಸ್ ಮಾಡಿದಾರಲ್ವಾ, ಎಲ್ಲ ವೆಹಿಕಲ್ಸ್ ಈಚೆ ಬಂದಿದೆ. ನಾನು ಬೆಳಗ್ಗೆ ಹೊರಡ್ಬೇಕಾದ್ರೆ ಏನು ಅಂದ್ಕೊಂಡೆ ಅದೇ ರೀತಿ ಆಗಿದೆ. ಒಂದು 40 ಮಿನಿಟ್ಸ್ ಅನ್ಕೋತೀನಿ ಮನೆ ರೀಚ್ ಆಗೋಕ್ಕೆ. ಯಾಕೆಂದರೆ ಈ ಟ್ರಾಫಿಕಲ್ಲಿ ಈ ಕಾಲಕ್ಕಂತೂ ಹೋಗೋಕ್ಕಾಗಲ್ಲ. 40 ಮಿನಿಟ್ಸ್ ಬೇಕೇ ಬೇಕು ಮನೆ ರೀಚ್ ಆಗಲಿಕ್ಕೆ. ಯಾವುದೋ ಬೆಲನೋ ಹಿಂಗೆ ಸೌಂಡ್ ಬರ್ತೈತೆ ಯಾಕೋ. ಸೊ ಹೇ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ ಥಮ್ಸ್ ಡೌನ್ ಮಾಡಿ, ಹಾಗೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.